ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. 31ನೆಯ ಸೂತ್ರ. ದುಃಖ ದೌರ್ಮನಸ್ಯ ಅಂಗಮೇಜಯತ್ವ ಶ್ವಾಸ ಪ್ರಶ್ವಾಸ ವಿಕ್ಷೇಪಸಃ ಭುವಃ. ಇವು ಮತ್ತೆ ಕೆಲವು ಅಂತರಾಯಗಳು, ಅಂದರೆ ಅಡಚಣೆಗಳು. ಯೋಗ ಸಾಧನೆ ಮಾಡುವಾಗ ಇವನ್ನ ಅಡಚಣೆಗಳು ಅಂತ ಅನ್ನೋದಕ್ಕಿಂತ ಅನಿವಾರ್ಯವಾಗಿ ಬರ್ತಕ್ಕಂತಹ ಭಾವನೆಗಳು ಅಂತ ಇಟ್ಕೊಳ್ಬಹುದು. ಅವು ಅಡಚಣೆಗಳಾಗೂ ಕೆಲಸ ಮಾಡಬಹುದು, ಅಥವಾ ನಮ್ಮನ್ನ ಸುಧಾರಿಸೋದಕ್ಕೆ, ಅಹಂಕಾರ ಬರಲಾರ್ದಂಗೆ ನೋಡ್ಕೊಳ್ಳೋದಕ್ಕೆ ಅನುಕೂಲಕರವಾದಂತಹ ಭಾವಗಳು ಅಂತ ಇಟ್ಕೊಳ್ಬಹುದು. ಆಮೇಲೆ ಇಲ್ಲಿ ಪರಮಾತ್ಮನ ಹೆಸರನ್ನು ನೇರವಾಗಿ ಅವರು ಬಳಸದೇ ಇದ್ರು ಕೂಡ ಭಕ್ತ ಅನ್ನೋ ಹೆಸರನ್ನು ಬಳಸಲ್ಲ ಅವರು. ಯೋಗ ಸಾಧಕ ಮತ್ತು ಯೋಗ ಮಾರ್ಗ. ಯೋಗ ಮಾರ್ಗದಲ್ಲಿ ಮುನ್ನಡೆಯೋದಕ್ಕೆ ಪರಮಾತ್ಮನಿಗೆ ಸಮೀಪ ಆಗೋದಕ್ಕೆ ಇವು ಅನುಕೂಲಕರವಾಗ್ತವೆ. ದುಃಖ ಬರ್ತಿರ್ತದೆ ಯೋಗ ಮಾಡೋವಾಗಲಿ, ಭಕ್ತ ಜೀವಿಗಾಗಲಿ. ಇಂತಹ ಸಂದರ್ಭದಲ್ಲಿ ಅವನು ಎದೆಗುಂದಬಾರ್ದು, ಧೈರ್ಯ ಬೆಳೆಸ್ಕೊಳ್ಬೇಕು. ಎಲ್ಲರಿಗೂ ದುಃಖ ಬಂದೇ ಬರುತ್ತೆ. ಏನೇ ಸಾಧನೆ ಮಾಡಕ್ಕೆ ಹೊರಟರು ಕೂಡ, ಲೌಕಿಕ ಸಾಧನೆ ಇರಲಿ, ಪಾರಮಾರ್ಥಿಕ ಸಾಧನೆ ಇರಲಿ, ಯಾವುದೇ ಇದ್ರೂ ನೀವು ನಿಜವಾದ ಸಾಧನಾ ಪಥದಲ್ಲಿ ನಡಿಬೇಕು ಅಂತ ಹೊರಟಾಗ ದುಃಖ ಬರೋದೆ. ಹೇಗೇಗೋ ಬದುಕಿದ್ರೆ ಅವ್ರಿಗೂ ದುಃಖ ಏನು ತಪ್ಪಿದ್ದಲ್ಲ, ಆದರೆ ಇವ್ರಿಗೆ ಸ್ವಲ್ಪ ಜಾಸ್ತಿ ದುಃಖ ಬಂದಂಗೆ ಅನಿಸ್ತದೆ. ಸುಮ್ಮನೆ ದುಃಖ ಕಾಡ್ತಿರುತ್ತೆ ಕೆಲವು ಸಾರಿ, ಕಾರಣವೇ ಇರೋದಿಲ್ಲ ದುಃಖ. ದೌರ್ಮನಸ್ಯ ಅಂದರೆ ಕೆಟ್ಟ ಮನಸ್ಸು ಅಂತ. ಈ ಮನಸ್ಸಿಗೆ ಒಳಿತಾಗ್ಲಿ ಕೆಡುಕಾಗ್ಲಿ ಗೊತ್ತಿಲ್ಲ. ಅದು ಸಾಮಾಜಿಕ ನಿಯಮಗಳು ಮತ್ತು ಏನು ಧರ್ಮದ ನಿಯಮಗಳಿಗೆ ಅನುಸಾರವಾಗಿ ನಡೆಯುತ್ತಿರಬೇಕಾದ್ರೆ ಚಿತ್ತದಿಂದ ವಾಸನೆಗಳು ಮೇಲೆ ಇರ್ತಿರ್ತಾವೆ. ಚಿತ್ತ ವಾಸನಾ ಮುಕ್ತವಾಗಬೇಕಾಗಿರುತ್ತೆ. ವಾಸನಾ ಮುಕ್ತವಾಗಬೇಕಾದ್ರೆ ಏನೇನೆಲ್ಲ ಭಾವನೆಗಳು ಚಿತ್ತದಿಂದ ಏಳಬಹುದು, ನಿರೀಕ್ಷಣೆ ಮಾಡೋಕ್ಕಾಗಲ್ಲ. ಒಬ್ಬ ತುಂಬಾ ಶಾಂತವಾದ ವ್ಯಕ್ತಿಗೆ ಯಾರನ್ನು ಕೊಲೆ ಮಾಡಬೇಕು ಅಂತ ಅನ್ನಿಸ್ಬೋದು. ಅವನೇನು ಮಾಡ್ತಾನೆ ಅಂತಲ್ಲ. ಆಮೇಲಿಂದ ಕಾಮುಕತೆಯ ವಿಷಯದಲ್ಲಿ ಕೆಟ್ಟ ಭಾವನೆಗಳು ಎದ್ದೇಳಬಹುದು. ಯಾವ ರೂಪದಲ್ಲಿ ಎದ್ದೇಳ್ತವೆ ಅಂತ ಹೇಳಕ್ಕೆ ಬರಲ್ಲ. ಆ ದೌರ್ಮನಸ್ಯವನ್ನ ಸಾಕ್ಷೀಭೂತವಾಗಿ ನೋಡೋದ್ರ ಮೂಲಕ ನಿಯಂತ್ರಣ ಮಾಡ್ಬೇಕಷ್ಟೆ. ಆಮೇಲೆ ಕೆಲವರು ತುಂಬಾ ತಾಪ ಮಾಡ್ಕೊಂತಾರೆ. ಬಸವಣ್ಣವರ ವಚನಗಳಲ್ಲೂ ನಮಗಿದು ಕಾಣುತ್ತೆ. ಎನ್ನ ಚಿತ್ತವು ಅತ್ತಿ ಹಣ್ಣು ನೋಡಯ್ಯ, ವಿಚಾರಿಸಿದವಳೆ ಏನು ಹುರುಳಿಲ್ಲವಯ್ಯ ಅಂತ ಹೇಳ್ತಾರೆ. ಆಮೇಲೆ ಎನ್ನ ಮನವೇ ನನಗೆ ಹಗೆ, ಅಂದರೆ ಶತ್ರು ಇದ್ದ ಹಾಗೆ. ಎನ್ನ ಮನವೇ ನನಗೆ ಕೆಳೆ. ಎರಡೂ ಹೌದು. ಅದು ಗೆಳೆಯನೂ ಹೌದು, ಶತ್ರು ಹೌದು. ಅದು ಗೆಳೆಯನೂ ಅಲ್ಲ, ಶತ್ರು ಅಲ್ಲ. ನಿಜವಾಗಿ ಮನಸ್ಸನ್ನ ಬೈತೀವಲ್ಲ, ಎಲ್ಲರೂ ಮನಸ್ಸಿಗೆ ಬೈತಾರೆ. ಕೋತಿ ಅಂತ ಬೈತಾರೆ, ಆದರೆ ಮನಸ್ಸು ಮಹಾದೇವ ಅಂತ ಕೂಡ ಅವ್ರು ಹೇಳಿದ್ದಾರೆ. ಯಾರು ಮನಸ್ಸಿಗೆ ಬೈದಿದ್ದಾರೋ ಅವರೇ ಬರ್ತಾ ಮುಂದೆ ಆ ಮನಸ್ಸಿನಿಂದ ಪ್ರಾಪ್ತಿಯಾಗ್ತಕ್ಕಂತಹ ಸಿದ್ಧಿಗಳು, ಆನಂದದ ಸ್ಥಿತಿ, ಅದೆಲ್ಲವನ್ನೂ ಕಂಡಾಗ ಮನಸ್ಸೇ ಮಹಾದೇವ ಅಂತ ಹೇಳಿರೋದು ಉಂಟು. ಅಂದರೆ ಇವೆಲ್ಲ ತಾತ್ಕಾಲಿಕ ಅಂತ ತಿಳ್ಕೋಬೇಕು. ದುಃಖ ಆಗಲಿ, ದೌರ್ಮನಸ್ಯ ಆಗಲಿ, ಕೆಟ್ಟ ಭಾವನೆಗಳೇನಾದ್ರು ಬಂದರೆ, ಓಹೋ ನನ್ನೊಳಗಡೆ ಈ ಥರನೂ ಇದೆ. ಶಿಶುನಾಳ ಶರೀಫರ ಒಂದು ಪದ್ಯದಲ್ಲಿ ಬರುತ್ತೆ, ಬಲುನಾಥ ಅಂದ್ರೆ ಒಳಗಡೆಯಿಂದ ಎದ್ದೇಳ್ತಕ್ಕಂಥ ವಾಸನೆಗಳು ಎಷ್ಟು ಕೆಟ್ಟದ್ದಿರ್ತವೆ ಅಂದ್ರೆ ಎಲ್ಲದಕ್ಕಿಂತ ಕೆಟ್ಟ ವಾಸನೆ ಬರುತ್ತೆ, ಕೆಟ್ಟ ಭಾವನೆ ಬರುತ್ತೆ. ಧ್ಯಾನ ಜೀವಿಗಳಿಗೆ ಗೊತ್ತಾಗುತ್ತೆ ಇದು. ಧ್ಯಾನ ಮಾಡ್ತಾ
ಯೋಗ ಮಾರ್ಗದಲ್ಲಿ ಯಾರು ಮುನ್ನಡೀತಿರೋ ಅವ್ರಿಗೆ ಮಾತ್ರ ಬರಬಹುದು, ಅಥವಾ ಎಲ್ರಿಗೂ ಬರ್ಬೋದು. ಕೆಲವ್ರಿಗೆ ಕನಸಿನ ರೂಪದಲ್ಲಿ ಕಾಡ್ಬೋದು, ತುಂಬಾ ಕೆಟ್ಟ ಕೆಟ್ಟ ಕನಸುಗಳು ಬೀಳ್ಬೋದು. ಅದು ಚಿತ್ತದಲ್ಲಿರ್ತಕ್ಕಂಥ ವಾಸನೆಗಳೇನೆ. ಕನಸು ಬೀಳದೆ ಇದ್ರೆ ಅದು ನನಸಿನಲ್ಲೇ ಬರ್ಬಹುದು. ಧ್ಯಾನ ಮಾಡುವಾಗ ಅಥವಾ ಓದುವಾಗ, ಪ್ರಾಣಾಯಾಮ ಮಾಡುವಾಗ, ಯಾವ ಸಂದರ್ಭದಲ್ಲಾದ್ರೂ ಈ ದೌರ್ಮನಸ್ಯಗಳು ಅಂದ್ರೆ ಮನಸ್ಸಿನ ದುರಭ್ಯಾಸಗಳು, ದುರ್ವಾಸನೆಗಳು ಮೇಲೆದ್ದು ಬರ್ತವೆ. ಆವಾಗ ನಾವೇನ್ ತಿಳ್ಕೊಬೇಕು ಅಂದ್ರೆ, ಓಹೋ, ನನ್ನೊಳಗೂ ಇಷ್ಟು ಕೆಟ್ಟ ಕೆಟ್ಟ ವಿಚಾರಗಳಿದೆ, ಇದನ್ನ ಅನುಸರಣೆ ಮಾಡೋದು ಬೇಡ, ಇದಕ್ಕೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ಅನುಸರಣೆ ಮಾಡೋದು ಬೇಡ. ಇದೊಂದು ಚಿತ್ರ ಇದ್ದ ಹಾಗೆ, ಚಲನಚಿತ್ರ ಇದ್ದ ಹಾಗೆ ಹೋಗ್ಬಿಡ್ಲಿ, ಇದು ಹೊರಗೋಗ್ಬಿಡ್ಲಿ ಅಂತೇಳಿ ಧೈರ್ಯ ತಾಳಿ ನಾವು ನಮ್ಮ ಸಾಧನೆಯನ್ನ ಮುಂದುವರಿಸ್ಬೇಕು. ಅಂಗಮೇಜಯತ್ವ, ಈ ಧ್ಯಾನ ಮಾಡಬೇಕಾದ್ರೆ ಅಥವಾ ಪ್ರಾಣಾಯಾಮ ಮಾಡಬೇಕಾದ್ರೆ ಕಂಪನ ಉಂಟಾಗುತ್ತೆ. ಈ ಥರ ಬೆಚ್ಚ ಬಿದ್ದ ಹಾಗೆ. ಕೆಲವರಿಗೆ ನಿದ್ದೆ ಮಾಡಬೇಕಾದ್ರೂ ಕೂಡ ನಿದ್ದೆ ಬರೋಕ್ಕೆ ಮುಂಚೆ ಆ ಥರ ಆಗ್ಬೋದು. ಕಂಪನ ಅನ್ನುವಂಥದ್ದು ಒಂದು ಅನುಭವನೇ ಇದೆ ಅಂತ ಹೇಳ್ತಾರೆ. ಅನೇಕ ಅನುಭವಗಳಲ್ಲಿ ಕಂಪನ ಆಗ್ತಕ್ಕಂಥದ್ದು. ಇನ್ನೂ ಕೆಲವ್ರ ಶರೀರ ಬಿದ್ದು ಹುರುಳಾಡ್ಬಿಡ್ಬೋದು, ಅವ್ರಿಗೆ ಗೊತ್ತೇ ಇಲ್ಲ ಯಾಕೆ ಈ ಥರ ಆಗ್ತಾ ಇದೆ ಅನ್ನೋದು ಗೊತ್ತಾಗಲ್ಲ. ಅದು ಯಾಕೆ ಈ ಥರ ಆಗ್ತಾ ಇದೆ ಎಲ್ಲದಕ್ಕೂ ಉತ್ತರ ಕೊಡೋಕ್ಕಾಗಲ್ಲ, ಹಂಗಾಗತ್ತೆ ಅಂತ ಹೇಳ್ತಾರೆ ಪತಂಜಲಿ ಋಷಿಗಳು. ಹಾಗಾಗತ್ತೆ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಅದೇನು ಕಂಪನ ಉಂಟಾದರೂ ಆಗಲಿ. ಬರ್ತಾ ಬರ್ತಾ ಯೋಗ ಸಾಧನೆಯಲ್ಲಿ ಮುಂದಾಗ್ತಾ ಆಗ್ತಾ ಆತ್ಮಶಕ್ತಿ ಜಾಗೃತ ಆಗ್ತಾ ಆಗ್ತಾ ಇವೆಲ್ಲ ಕಡಿಮೆ ಆಗುತ್ತೆ. ಆದರೆ ಈ ಎಲ್ಲ ಸಂದರ್ಭಗಳಲ್ಲೂ ನಮ್ಮ ಮನಸ್ಸಿನ ನಿಯಂತ್ರಣ ತಪ್ತಾ ಇದೆ, ಶಾರೀರಿಕ ನಿಯಂತ್ರಣ ತಪ್ತಾ ಇದೆ ಅಂತ ನಮ್ಗೆ ಅನಿಸಿದಾಗ ಸಾಧಕ ಮಾಡಬೇಕಾದ್ದು ಉಪವಾಸ. ಅದರ ಬಗ್ಗೆನೂ ಹೇಳ್ತಾರೆ ಪತಂಜಲಿ ಋಷಿಗಳು. ಆಹಾರ ಪದ್ಧತಿನೂ ಬರ್ತದೆ ಮುಂದೆ. ಅಂದ್ರೆ ಅವರು ಒಂದೊಂದು ತುತ್ತು ಕಡಿಮೆ ಮಾಡ್ಕೊಂತ ಬರೋದು, ಅಮಾವಾಸ್ಯೆಯಿಂದ ಹುಣ್ಣಿಮೆ ತನಕ, ಮತ್ತೆ ಹುಣ್ಣಿಮೆಯಿಂದ ಅಮಾವಾಸ್ಯೆ ತನಕ ಒಂದು ಆಹಾರ ಪದ್ಧತಿ ಹೇಳ್ತಾರೆ ಅಂತ ಹೇಳಿದ್ದಾರೆ. ನಾನು ಮುಂದಿನ ಸೂತ್ರಗಳು ನೋಡಿಲ್ಲ ಇನ್ನು. ಮತ್ತು ಇದನ್ನು ಕ್ರಮಬದ್ಧವಾಗಿ ನಾನೇನು ಎಲ್ಲೂ ಕೂತು ಗುರುಗಳ ಪದತಲದಲ್ಲಿ ಕೂತು ಅಭ್ಯಾಸ ಮಾಡಿಲ್ಲ. ನಾನು ಪತಂಜಲಿ ಸೂತ್ರಗಳನ್ನು ನನ್ನ ಅನುಭವಕ್ಕೆ ಏನು ನಿಲ್ಕುತ್ತೋ, ಜೊತೆಗೆ ಪುಸ್ತಕಗಳಲ್ಲಿ ಓದಿ ನನ್ನ ಅನುಭವ ಮಾಡಿಕೊಂಡು ಇದನ್ನು ನಾನು ಹೇಳ್ತಾ ಇರ್ತಕ್ಕಂಥದ್ದು. ಕೆಲವು ಸಾರಿ ಅವತ್ತು ಹೇಳಬೇಕಾದ ಸೂತ್ರವನ್ನು ಹಿಂದಿನ ರಾತ್ರಿನೇ ನೋಡಿರ್ತೀನಿ. ಅದು ಅನುಭವ ಸಾಧನಾ ಮಾರ್ಗದಲ್ಲಿ ಇರೋದ್ರಿಂದ ಸುಲಭವಾಗಿ ಹೇಳಬಹುದು. ಆದ್ದರಿಂದ ಈ ಅಂಗಕಂಪನ ಉಂಟಾದರೂ ಅದು ಕೆಲವ್ರು ಏನು ಮಾಡಿಬಿಡ್ತಾರೆ ಅಂದರೆ, ಯಾವುದೋ ದುಷ್ಟಶಕ್ತಿ ಕಾಡ್ತಾ ಇದೆ, ಭೂತನೋ ಬೇತಾಳನೋ ಪಿಶಾಚಿನೋ, ಇದು ಯಾವುದು ಭಯ ಪಡಬೇಕಾದ ಅಗತ್ಯ ಇಲ್ಲ, ಯಾವುದೂ ಅಗತ್ಯ ಇಲ್ಲ. ನಮ್ಮ ಶರೀರದ ಒಳಗಡೆಯಿಂದನೇ ಬರ್ತಾ ಇದೆ. ಆಮೇಲೆ ಕನಸಿನಲ್ಲಿ ಭಯಾನಕ ರೂಪಗಳು ಕೂಡ ಕಾಣಿಸ್ಕೊಳ್ಬಹುದು ಸಾಧಕರಿಗೆ, ಅಥವಾ ಸಾಧಕರು ಅಲ್ಲದಿದ್ದವ್ರಿಗೂ ಭಯಾನಕ ರೂಪಗಳು ಕಾಣಿಸ್ಬೋದು. ಆವಾಗಲೂ ಕೂಡ ಅವೆಲ್ಲವೂ ಹೊರಗಿನಿಂದ ಬಂದಂಥವು. ಯಾರೋ ಸತ್ತವ್ರು ನಮ್ಮನ್ನು ಕಾಡ್ತಿದ್ದಾರೆ, ಏನು ಭಯ ಪಡೋದ ಅಗತ್ಯ ಇಲ್ಲ. ನಮ್ಮ ಚಿತ್ತದಿಂದನೇ ಹೇಳ್ತಾ ಇರ್ತಕ್ಕಂಥ ವಾಸನೆಗಳು, ಅಂದರೆ ಭ್ರಾಂತಿ ದರ್ಶನ ಅಂತ ಬಂತಲ್ಲ ನಿನ್ನೆ 30ನೇ ಸೂತ್ರದಲ್ಲಿ ಹೇಳುವಾಗ, ಭ್ರಾಂತಿ ದರ್ಶನ ಅಂತ ಹೇಳಿದ್ದಾರೆ. ಅವು ಪ್ರಕಟ ಆಗ್ತಿದ್ದಾವೆ ಅಂತ ತಿಳ್ಕೊಂಡು ಧೈರ್ಯವನ್ನು ಬೆಳೆಸ್ಕೊಂಡು ಮುನ್ನಡಿಬೇಕೆ ಹೊರತು ನಾವು ಯಾರ್ದೋ ಮೇಲೆ ಆಪಾದನೆ ಕೊಡ್ತಾ, ಆಮೇಲೆ ಇನ್ನು ಕೆಲವರು ಏನು ಭಾವನೆ ಮಾಡ್ಕೊಳ್ತಾರೆ ಅಂದರೆ, ಯಾರೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ ನಮ್ಮ ಸಾಧನೆ ನೋಡಿ. ಅಥವಾ ಕೆಲವು ಸಾರಿ ಸಾಧಕರು ಕೂಡ ಅಂದ್ಕೊಳ್ಳೋದುಂಟು, ಗೃಹಸ್ಥರು ಅಂದ್ಕೊಳ್ಳೋದು ಅದೇನು ದೊಡ್ಡದಲ್ಲ. ಒಂದು ನಿಂಬೆಹಣ್ಣು, ಸೂಜಿ ಅಥವಾ ಅರಿಶಿನ ಏನಾದರೂ ಹಾಕಿ ಮನೆ ಮುಂದೆ ಯಾರಾದರೂ ಒಗ್ದಿದ್ರಂದ್ರೆ, ಓ ಮಾಟ ಮಾಡಿಸಿದ್ದಾರೆ, ನಮ್ಮ ಏಳಿಗೆ ಸಹಿಸಲಾರ್ದಂಥವ್ರು ಅಂತ ಎಲ್ಲ ಅನ್ಕೊಂತಾರೆ. ಹೌದು, ಅಂಥವ್ರು ಇರ್ಬೋದು. ಆದರೆ ಏನು ನಿಮ್ಮ ಮೇಲೆ ಕೆಲಸ ಮಾಡಲ್ಲ. ನಿಮ್ಮ ಧೈರ್ಯ, ನಿಮ್ಮ ದೃಢ ಮನಸ್ಸು, ಆಮೇಲೆ ಮುನ್ನಡಿಲೇಬೇಕು ಅನ್ನುವಂಥ ಹಠ, ಛಲ, ಆದ್ದರಿಂದ ಮುಂದುವರೆದ್ರೆ ನಮಗೆ ಯಾರ ದುರ್ಭಾವನೆಗಳು ಏನು ಕೆಲಸ ಮಾಡಲ್ಲ, ತಾತ್ಕಾಲಿಕ ಅದು. ಆಮೇಲೆ ಹೆಚ್ಚು ಪ್ರಸಂಗಗಳಲ್ಲಿ 99 ಪ್ರಸಂಗಗಳಲ್ಲಿ ಯಾರು ಏನು ಮಾಡಿಸಿರಂಗಿಲ್ಲ. ನಮ್ಮ ಭಾವನೆ ಆ ಥರ ಅನಿಸುತ್ತೆ, ಯಾರು ಏನು ಮಾಡಿಸ್ಬಿಟ್ಟಿದ್ದಾರೆ, ಅದನ್ನು ನನ್ನ ಕಾಡ್ತಾ ಇದ್ದಾರೆ,
ಇಲ್ಲ, ಮನುಷ್ಯ ಹಂಗೆ ಕಾಡಕ್ಕಾಗಲ್ಲ. ಪರಮಾತ್ಮನೇ ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಸಾಧಕರಿಗೆ ಪರಮಾತ್ಮನೇ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಅವನೇ ಮಧ್ಯಪ್ರವೇಶ ಮಾಡಲ್ಲ ನಮಗೆ ಸಾಕ್ಷಾತ್ಕಾರ ಆಗೋರು. ಆಮೇಲೆ ಇವೆಲ್ಲ ಕಷ್ಟಗಳು, ದುಃಖ ಆಗಲಿ, ದೌರ್ಮನಸ್ಯ ಆಗಲಿ, ಭ್ರಾಂತಿ ದರ್ಶನ ಆಗಲಿ, ಅನೇಕ ಜನ ಸಾಧಕರು ಹೇಳೋದೇನೆಂದ್ರೆ ಪರಮಾತ್ಮನ ಪರೀಕ್ಷೆ ಅಂತ ಹೇಳಿ. ಪರಮಾತ್ಮ ಪರೀಕ್ಷೆ ಮಾಡೋದು ಅದೇನು ಹಾಗೇನು ಅನ್ಸಲ್ಲ, ಅನ್ಕೋಬೋದು ನಾವು ಅಷ್ಟೇ. ಆದ್ರೆ ಅವನಿಗೇನು ಪರೀಕ್ಷೆ ಮಾಡಿ ನಿಮ್ಮನ್ನ ಹಿಂದುಳಿಸ್ಬೇಕು ಅಥವಾ ವಿಫಲಗೊಳಿಸ್ಬೇಕು ಅನ್ನೋದು ಪರಮಾತ್ಮ ಇಚ್ಛೆ ಅಲ್ಲ. ಅದು ನಮ್ಮ ಕರ್ಮಗಳು, ನಾವೇ ಮಾಡಿದಂತಹ ಕರ್ಮಗಳು ಅಥವಾ ಪ್ರಕೃತಿ ನಿಯಮಗಳು, ಅದರ ಜೊತೆ ಅಥವಾ ಎಚ್ಚರ ಇಲ್ಲದೆ ಅಹಂಕಾರಿಗಳಾಗ್ತಕ್ಕಂಥದ್ದು, ಇವೆಲ್ಲ ನಮಗೆ ತೊಡಕುಗಳನ್ನು ಕೊಡಬಹುದು. ಯಾರೋ ಹೊರಗಿನಿಂದ ಮಾಡ್ತಿದ್ದಾರೆ ಅಂತ ಯಾರೋ ಭಾವಿಸ್ಬೇಕಾಗಿಲ್ಲ. ಇನ್ನು ಶ್ವಾಸ ಪ್ರಶ್ವಾಸ ಭುವಃ ಅಂತ ಹೇಳಿ ಒಂದು ಹೇಳಿದ್ದಾರೆ. ಶ್ವಾಸ ಪ್ರಶ್ವಾಸ ವಿಕ್ಷೇಪ ಸಹ ಭುವಃ ಅಂದ್ರೆ ಅತಿಯಾದ ಉಸಿರಾಟ. ಈ ಪ್ರಾಣಾಯಾಮ ಮಾಡುವಾಗ ಕುಂಭಕ ಅಂತ ತಡಿತೀವಿ ನಾವು, ಆವಾಗ ತುಂಬ ಉಸಿರಾಟ ಮಾಡೋದು. ಕೆಲವು ಸಾರಿ ದೌರ್ಬಲ್ಯ, ಶರೀರವೇ ದುರ್ಬಲ ಆದ ಹಾಗೆ ಆಗ್ಬೋದು. ಕೆಲವು ಸಾರಿ ಶರೀರ ತುಂಬ ಶಕ್ತಿಶಾಲಿ ಆದ ಹಾಗೆ ಆಗ್ಬೋದು. ಇಂತಹವು ಕೂಡ ಇವೆಲ್ಲ ಅನುಭವಗಳಾಗ್ತಾ ಹೋಗ್ತವೆ. ಇವಕ್ಕೆ ಬಹಳ ಜಾಣತನದಿಂದ ಮತ್ತು ಗುರುಗಳ ಸಹಾಯದಿಂದ ಉತ್ತರವನ್ನು ಪಡ್ಕೊಂಡು ನಾವು ಈ ಅಭ್ಯಾಸದಲ್ಲಿ, ಯೋಗಾಭ್ಯಾಸದಲ್ಲಿ ಮುಂದುವರಿತಕ್ಕಂಥದ್ದು ಒಳಿತು ಅನ್ನುವಂಥ ವಿಷಯವನ್ನು ನಾವು ತಿಳ್ಕೊಳ್ಳೋಣ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.